ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸ್ಲ್ಯಾಂಟ್ ಕ್ರೋಶಾ ಡಿಸೈನ್ನ ಯಾವ ಥರನಾಗಿ ಹಾಕೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ 7 ಎಳೆ ದಾರನ ತೊಗೊಂಡಿದ್ದೀನಿ, 10.75 mm ನೀಡಲ್ನ ತೊಗೊಂಡಿದ್ದೀನಿ. ಮೊದಲು ಸೀರೆಗೆ ಒಂದು ಈ ಥರನಾಗಿ ಲಾಕ್ ಹಾಕೋಬೇಕು. ಲಾಕ್ ಹಾಕೊಂಡು 2 ಚೈನ್ ಹಾಕೋಬೇಕು. ಆಮೇಲೆ ಈ ದಾರ ಏನು ಬಂದಿರುತ್ತಲ್ವ ಕೆಳಗಡೆ, ಅದನ್ನು ಸಹಿತ ಕೈಯಲ್ಲಿ ಈ ಥರನಾಗಿ ಹಿಡ್ಕೊಂಡು ಸಿಂಗಲ್ ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಹಾಕೊಂಡ್ಮೇಲೆ ಇವಾಗ 4 ಚೈನ್ ಹಾಕೋಬೇಕು. 4 ಚೈನ್ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಒಂದು ಲಾಕ್ ಹಾಕೋಬೇಕು. ಲಾಕ್ ಹಾಕ್ಕೊಂಡು ನಾನಿಲ್ಲಿ ಒಂದು ಚೈನ್ ಹಾಕ್ಕೊಂಡು ಈ ಥರನಾಗಿ ಫ್ಲವರ್ ಬೀಡ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಥರ ಬೀಡ್ಸನ್ನು ಸಹಿತ ಆ್ಯಡ್ ಮಾಡ್ಕೋಬೋದು. ಬೀಡ್ಸ್ ಹಾಕೊಂಡ್ಮೇಲೆ ಈ ಥರನಾಗಿ ಒಂದು ಚೈನ್ ಹಾಕ್ಕೊಂಡು ಇವಾಗ ನಾನು ಟ್ರಿಬಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. 3, 3ರಲ್ಲಿ 2, 2ರಲ್ಲಿ 1. ಇವಾಗ ನಾನು ಮತ್ತೆ ಟ್ರಿಬಲ್ ಕ್ರೋಶಾ ಮಧ್ಯದಲ್ಲಿನೇ ಡಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶಾ ಆದಮೇಲೆ ಪ್ರತಿಯೊಂದು ಡಬಲ್ ಕ್ರೋಶಾಗೆ ನಾನಿಲ್ಲಿ ಈ ಥರನಾದಂಥ ರೌಂಡ್ ಬೀಡ್ಸನ್ನು ಹಾಕೋತಾ ಹೋಗ್ತೀನಿ. ಇದು ತುಂಬ ಸಿಂಪಲ್ ಡಿಸೈನ್ ಇದೆ. 1 ಅವರ್ ಅಥವಾ 2 ಅವರಲ್ಲಿ ಕಂಪ್ಲೀಟ್ ಆಗುತ್ತೆ. ಈಸಿನೂ ಇದೆ ಡಿಸೈನು. ಪ್ರತಿಯೊಂದು ಡಬಲ್ ಕ್ರೋಶಾ ಆದಮೇಲೆ ಈ ಥರನಾಗಿ ಬೀಡ್ಸನ್ನು ಹಾಕೋತಾ ಹೋಗಬೇಕು. ನಾನಿಲ್ಲಿ 8 ಡಬಲ್ ಕ್ರೋಶಾನ ಹಾಕೋತೀನಿ. ನಿಮಗೆ ಬೀಡ್ಸ್ ಬೇಕಾದರೆ ಹಾಕೋಬೋದು, ಬೀಡ್ಸ್ ಬೇಡ ಅಂದರೆ ಬೀಡ್ಸನ್ನು ಸ್ಕಿಪ್ ಮಾಡ್ಕೋಬೋದು. ಇದು 4ನೇದ್ದು. ಇದು 5ನೇದ್ದು. ಬೀಡ್ಸ್ ಹಾಕೊಳ್ಳೋದು ಸ್ವಲ್ಪ ತಡ ಆಗುತ್ತೆ, ಇಲ್ಲಾಂದರೆ ಡಿಸೈನು ವಿತೌಟ್ ಬೀಡ್ಸ್ ಆದರೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಇದಕ್ಕೆ ನಾವು ಚಾರ್ಜು 500ದಿಂದ 600 ಮಾಡ್ಕೋಬೋದು. ಇವಾಗ 7ನೇದ್ದಾಗಿದೆ. 8ನೇದ್ದು. ಈ ಥರನಾಗಿ 8 ಡಬಲ್ ಕ್ರೋಶಾನ ಹಾಕೊಂಡ್ಮೇಲೆ ನೋಡ್ಕೋಬೇಕು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ನಾನಿಲ್ಲಿ ಈ ಥರನಾದಂಥ ಫ್ಲವರ್ ಬೀಡ್ಸನ್ನು ಹಾಕೋತಾ ಇದ್ದೀನಿ. ಫ್ಲವರ್ ಬೀಡ್ಸ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶಾ, ಆಮೇಲೆ ಮತ್ತೆ ಟ್ರಿಬಲ್ ಕ್ರೋಶಾ ಹಾಕ್ಕೊಂಡು ಟ್ರಿಬಲ್ ಕ್ರೋಶಾ ಮಧ್ಯದಲ್ಲಿ ಡಬಲ್ ಕ್ರೋಶಾನ ಹಾಕೋಬೇಕು. ಸ್ವಲ್ಪನೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಪ್ರತಿಯೊಂದು ಡಬಲ್ ಕ್ರೋಶಾ ಮಧ್ಯದಲ್ಲಿ ಒಂದೊಂದು ಬೀಡ್ಸನ್ನು ಹಾಕೋತಾ ಹೋಗ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೋಡೋಕ್ಕೆ ಈಸಿ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವಾಗ ನಾನು 5ನೇದ್ದು ಡಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ಇದು ಸ್ಲ್ಯಾಂಟ್ ಡಿಸೈನ್. ಇದು ನೀವು ಬೇಕಾದರೆ ಒಂದೇ ಹಾಕ್ಕೊಂಡು ನಂತರ 4 ಚೈನ್ ಹಾಕ್ಕೊಂಡ್ರೆ ಕುಚ್ಚು ಹಾಕ್ಕೊಂಡ್ರೆ
ಅದು ಒಂಥರ ಡಿಫ್ರೆಂಟ್ ಡಿಸೈನ್ ಆಗುತ್ತೆ. ಬೇಕಾದರೆ 3 ಹಾಕೋಬೋದು, 2 ಹಾಕೋಬೋದು. ನಾನಿಲ್ಲಿ 2 ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಸ್ಲ್ಯಾಂಟ್ ಡಿಸೈನ್ನ. ಇವಾಗ ನಾನು 7ನೇ ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಇವಾಗ 8 ಆಯಿತು. 8 ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ನೋಡಿ ಡಿಸೈನು ಈ ಥರನಾಗಿ ಕಾಣಿಸುತ್ತೆ. ಇದಾದಮೇಲೆ 4 ಚೈನ್ ಹಾಕ್ಕೋತೀನಿ. ಮತ್ತೆ 4 ಚೈನ್ ಹಾಕ್ಕೊಂಡು ನೋಡ್ಕೊಂಡು ಲಾಕ್ ಮಾಡ್ಕೋತೀನಿ. ಇದೇ ಥರನಾಗಿ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಇದು ಯಾವ ಥರನಾಗಿ ಫುಲ್ ಆದಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಪೂರ್ತಿ ಆದಮೇಲೆ ಈ ಥರನಾಗಿ ಕಾಣಿಸುತ್ತೆ. ಕುಚ್ಚು ಹಾಕಿದ ಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ.